ಇನ್ನು ಈ ಡಾಕ್ಟರ್ ಟೆರರ್ ಮಾಡ್ಯೂಲ್ ಹಾಕಿದ್ದಂತಹ ಸ್ಕೆಚ್ ಒಂದಲ್ಲ ಎರಡಲ್ಲ, ಒಟ್ಟು 8 ಡಾಕ್ಟರ್ಗಳಿಂದ 4 ಪ್ರಮುಖ ನಗರಗಳಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಲಾಗಿತ್ತು. ಒಂದು ನಗರಕ್ಕೆ ಇಬ್ರು ಹೋಗೋದು, ಅಲ್ಲಿ ಹೋಗಿ ಐಇಡಿ ಬ್ಲಾಸ್ಟ್ ಮಾಡೋದು, ಈ ರೀತಿಯ ಪ್ಲಾನ್ ಮಾಡಿಕೊಂಡಿದ್ರು. ದೇಶಾದ್ಯಂತ ಇಂತಹ ವಿಧ್ವಂಸಕ ಕೃತ್ಯಗಳಿಗೆ ಇವರು ಪ್ಲಾನ್ ಅನ್ನ ಹಾಕೊಂಡಿದ್ರು ಅನ್ನೋದು ಎನ್ಐಎ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳೇ ಬಾಯ್ಬಿಟ್ಟಿದ್ದಾರೆ. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್, ಡಾಕ್ಟರ್ ಶಾಹೀನ್ ಹಲವರು ಈಗ ಎನ್ಐಎ ಅಧಿಕಾರಿಗಳು ಹಾಗೆ ಜಮ್ಮು ಕಾಶ್ಮೀರ ಪೊಲೀಸರು ಎಟಿಎಸ್ ಅಧಿಕಾರಿಗಳ ಅಂಡರ್ನಲ್ಲಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಕೇವಲ ದೆಹಲಿ ಮಾತ್ರ ಅಲ್ಲ, ರಾಷ್ಟ್ರ ರಾಜಧಾನಿ ಮಾತ್ರ ಅಲ್ಲ, ರಾಷ್ಟ್ರಾದ್ಯಂತ 4 ಪ್ರಮುಖ ನಗರಗಳಲ್ಲಿ ಇವರು ಸ್ಫೋಟಕ್ಕೆ ಸಂಚು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದು ಕೂಡ ಒಂದೇ ಬಾರಿಗೆ 4 ಸಿಟಿಗಳಲ್ಲಿ ಸ್ಫೋಟಕ್ಕೆ ಇವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ಒಟ್ಟು 8 ಡಾಕ್ಟರ್ಸ್ ಈ ಸಂಚಿನಲ್ಲಿ ಭಾಗಿಯಾಗಿದ್ರು. ಹೇಗೆ ಸ್ಫೋಟವನ್ನ ಮಾಡೋದು? ಒಂದು ನಗರಕ್ಕೆ ತಲಾ ಇಬ್ರನ್ನ ಕಳಿಸೋದಂತೆ. ಒಂದು ನಗರಕ್ಕೆ ತಲಾ ಇಬ್ರು ಹೋಗಿ ಅಲ್ಲಿ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಅದನ್ನ ಸ್ಫೋಟ ಮಾಡೋಕೆ, ಐಇಡಿಯನ್ನ ಸ್ಫೋಟ ಮಾಡೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಡಾಕ್ಟರ್ ಮುಜಮಿಲ್, ಆದಿಲ್ ರಾಥಿಲ್ ಸೇರಿ ಎಲ್ಲಾ ಡಾಕ್ಟರ್ಸ್ ಸೇರ್ಕೊಂಡು ಇಂಥದ್ದೊಂದು ವಿಧ್ವಂಸಕ ಕೃತ್ಯದ ಸ್ಕೆಚ್ ಅನ್ನ ಹಾಕೊಂಡಿದ್ರು. ಇವರ ವಿಧ್ವಂಸಕ ಕೃತ್ಯಕ್ಕೆ ಈಗಾಗಲೇ ವಿದೇಶದಿಂದಲೂ ಕೂಡ ಫಂಡಿಂಗ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಲಕ್ಷ ಲಕ್ಷ ಹಣವನ್ನ ಇವರು ಸ್ಫೋಟಕಗಳನ್ನ ತಯಾರು ಮಾಡೋದಕ್ಕೆ ಒಗ್ಗೂಡಿಸಿಕೊಂಡಿದ್ರು. ಎನ್ಐಎ ವಿಚಾರಣೆಯಲ್ಲಿ ಈ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. 4 ನಗರಗಳಲ್ಲಿ ಸ್ಫೋಟಿಸುವಂತಹ ಪ್ಲಾನ್ ಅನ್ನ ಇವರು ಏನ್ ಮಾಡ್ಕೊಂಡಿದ್ರು, ಆ ಪ್ಲಾನ್ನ ನಡುವೆಯೇ ದೆಹಲಿಯಲ್ಲಿ ಕಾರ್ ಬಾಂಬ್ ಸ್ಫೋಟ ಆಗ್ಬಿಡ್ತು. ಕಾರ್ನಲ್ಲಿ ಸ್ಫೋಟಕವನ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗ್ಬಿಡ್ತು. ಫರೀದಾಬಾದ್ನಲ್ಲಿ ಇವರು ಸಂಗ್ರಹ ಮಾಡಿಟ್ಕೊಂಡಿದ್ದಂತಹ ಸ್ಫೋಟಕ ಪೊಲೀಸರ ವಶಕ್ಕೆ ಹೋಗ್ಬಿಡ್ತು. ಅದರ ಬೆನ್ನಲ್ಲೇ ಈ ಉಗ್ರ ಚಟುವಟಿಕೆ ನಡೆದು ಹೋಗಿದೆ. ಇಲ್ಲ ಅಂತಂದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ದೇಶದ 4 ಪ್ರಮುಖ ನಗರಗಳಲ್ಲಿ ಏಕಕಾಲದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಇವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.